ಅದು ರೋಸ್ ವಾಟರ್ ಬರ್ತಲ್ಲ ಅದಕ್ಕಿಂತ ಸಹ ಫ್ರೆಶ್ ಪರಿಮಳ. ಅದು ರೋಸ್ ವಾಟರ್ ಅದಕ್ಕೆ ಹಾಳಾಗಬಾರ್ದು ಅಂತೆಲ್ಲ. ಇಬ್ಬರಿಗೆ ನೋಡಿ, ಇದು ಬಾಲದಲ್ಲಿ ಆಟಾಡಲಿಕ್ಕೆ ಚಪ್ಪರ ಬೇಕು. ಕಜ್ಜು ರಾಶಿ ಹಾಕೋದೆಲ್ಲ ಬೇಡವಾ ಅಂತ ಅಲ್ಲಿ ನೋಡಿ, ಅಲ್ಲಿ ಉಂಟದು ನನ್ನ ಜೆನ್ಯೂನ್ ಫಾಲೋವರ್. ಇನ್ನೊಂದು ಇದು ನಿಂತಲ್ಲಿ ನಿಲ್ಲುವುದಿಲ್ಲ, ಆಚೆಯಿಂದ ಈಚೆ ಈಚೆಯಿಂದ ಆಚೆ ಹೋಗ್ತಾನೇ ಉಂಟು. ನಾನು ನಿಂತಿದ್ದೇನೆಲ್ಲ ಅಂತೇಳಿ ಇದು ನಿಂತಿದೆ ನೋಡಿ ಸುಮ್ಮನೆ. ನ್ಯಾಚುರಲ್ ಆಗಿ ನೀವು ಟ್ರೈ ಮಾಡುವವರು ಮಾಡಬಹುದು, ಖರ್ಚು ಕೂಡ ಇಲ್ಲ, ಹಣ ಸಹ ಇಲ್ಲ. ಎಂತ ಗೊತ್ತುಂಟಾ, 2 ದಿವಸ ಮಜ್ಜಿಗೆನ ಹುಳಿ ಬರಿಸಲಿಕ್ಕೆ ಇಡಿ. ಹುಳಿ ಹುಳಿ ಬರ್ತದೆ ಅಂತ, ತುಂಬ ಹುಳಿ ಅಲ್ಲ ಇದು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಫೆಬ್ರವರಿ 8ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 8ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಒಳ್ಳೆ ಗಾಳಿ ಬೀಸ್ತಾ ಉಂಟು, ಬೆಳಗ್ಗೆಯಿಂದ ಜೋರು ಗಾಳಿ ಆಯಿತಾ. ಇದು ಈಗ ಇನ್ನೂ ಗಾಳಿ ಎಂತಕ್ಕೆ ಗೊತ್ತುಂಟ, ಅಡಿಕೆ ಗಿಡ ಎಲ್ಲ ಮುರಿದು ಬೀಳಲಿಕ್ಕೆ ಗಾಳಿ ಬೀಸೋದು, ಅಷ್ಟು ಜೋರು ಗಾಳಿ ಬೀಸ್ತಾ ಉಂಟು. ಅಂದರೆ ಹೈಟ್ ಹೋಗಿರ್ತದೆ ನೋಡಿ, ಅದಕ್ಕೆ ಬಲ ಸಿಗೋದಿಲ್ಲ, ಅದು ಮುರಿತದೆ. ಒಳಗಡೆ ದಂಬೆ ಇರುವಂಥದ್ದೆಲ್ಲ ಕೆಲವು ಅಡಿಕೆ ಗಿಡಗಳಿರ್ತದೆ, ಅದೆಲ್ಲ ಮುರಿತದೆ ಇನ್ನು ಈ ಗಾಳಿಗೆ. ಬೆಳಗ್ಗೆಯಿಂದ ಜೋರು ಗಾಳಿ. ಕಜ್ಜು ಕಜ್ಜು ಅಣ್ಣ ಬಂದು, ಅಣ್ಣ ಬಂದ ನೋಡು ಕಜ್ಜು. ಅಣ್ಣ ಹಿಂಗೆ ಅಟ್ಯಾಕ್ ಮಾಡೋದು. ಅಣ್ಣ ಹಾಯ್ ಅಣ್ಣ. ಇವರಿಬ್ಬರು ಸೇಮ್ ಆಗಿದ್ದಾರೆ ಆಯಿತಾ. ಇನ್ನೊಂಚೂರು ಅವನ ಹೈಟ್ ಆದರೆ ಉಂಟಲ್ಲ ಕಜ್ಜು, ಇವನ ಹಾಗೆ ನೋಡಲಿಕ್ಕೆ. ನನಗೆ ಈಗಲೇ ಒಮ್ಮೊಮ್ಮೆ ಹುಲ್ಲೇರಿಯುವಾಗ ಅವನು ಸಹ ಬರ್ತಾನೆ, ನನಗೆ ನಾನು ಶಮ್ಮು ಅಂತೇಳಿ ಮಾತಾಡ್ತಾನೆ, ಮತ್ತು ಇವ್ನು ನೋಡಿ ಬರೋ ಗೊತ್ತಾಗ್ತದೆ. ಇಬ್ಬರಲ್ಲಿ ಒಬ್ಬ ಚಿಕ್ಕ ಇದ್ದಾನೆ, ಒಬ್ಬ ದೊಡ್ಡ ಇದ್ದಾನೆ, ಗೊತ್ತಾಗೋದಿಲ್ಲ ಮಾತ್ರ. ಈಗ ನೋಡಿ ಎಂತ ಮಾಡ್ತಿಬ್ರು ಗಜ್ಜು. ಅದು ನೋಡಿ ಎಷ್ಟು ದೊಡ್ಡದು ಚಿಗುರು ಬಂದು ಆಮೇಲೆ ಇದರಲ್ಲಿ ಹೂವದ್ದು. ಆದರೆ ನೋಡಿ 4-5 ಹೂ ಒಟ್ಟಿಗೆ. ಇದರಲ್ಲೇ ಇರೋ ಒಂದೊಂದು ಕಡ್ಡಿಯನ್ನು ತಗೊಂಡೋಗಿ ನಾನು ಅಲ್ಲಿ ಎದುರು ನೆಟ್ಟದ್ದು, ಅಂದರೆ ಅಲ್ಲಿ ಮನೆ ಎದುರು. ಹಾಗೆ ಅಲ್ಲಿ 2 ರೆಡ್ ರೋಸಿದು ಗಿಡ ಉಂಟು, ಇಲ್ಲಿ ದೊಡ್ಡದು ಗಿಡ ಇರೋದು ನೋಡಿ. ಚೆಂದ ಉಂಟಲ್ಲ, ಹೇಗೆ ಉಂಟು ರೆಡ್ ರೋಸ್, ಚಿಕ್ಕದು ಮಾತ್ರ ಇದು. ಇಬ್ಬರಿಗೆ ನೋಡಿ, ಇದು ಬಾಲದಲ್ಲಿ ಆಟಾಡಲಿಕ್ಕೆ ಚಪ್ಪರ ಬೇಕು. ಕಜ್ಜು ಅಣ್ಣ ಕಜ್ಜು ಎಂತ ಮಾಡಿ ಚಂಬು, ಒಳ್ಳೆ ತಮ್ಮ ಸಿಕ್ಕಿದ್ದಾನಲ್ಲ ನಿಂಗೆ. ಅವನಿಗೆ ಸಹ ಖುಷಿ. ನಂದಿ ಬರುವುದಿಲ್ಲ ಈಗ, ಅವನು ನಿದ್ದೆ ಮಾಡ್ತಿರ್ತಾನೆ. ಈಗ ಅವನು ಕಜ್ಜು ಕಂಪೆನಿಗೆ ಆಡಲಿಕ್ಕೆ ಅಲ್ಲ. ಓಯ್ ಅಣ್ಣ. ಇವ ನೋಡಿ ಉಪದ್ರ ಮಾಡೋದು. ಅಣ್ಣ ನನ್ನ ಬಿಡಲಿಕ್ಕೆ ತಯಾರಿಲ್ಲ ಇವ. ಹೊಡೆಯುವುದೇ ಇವ. ಡಿಂಗ, ನಾನು ಸ್ಪ್ರಿಂಕ್ಲರ್ ಚೇಂಜ್ ಮಾಡುವ ಅಂತ ಬಂದ ತೋಟಕ್ಕೆ. ಇವ ಇದ್ದಾನೆ ತೋಟದಲ್ಲಿ, ಬೈತಾ ಇದ್ದಾನೆ ನನಗೆ, ಯಾಕೆ ಬಂದೆ ನೀನು ಅಂತ. ಅವನು ಸುಸ್ಸು ಮಾಡೋದು ನೋಡಿ, ಅಡಿಕೆ ಗಿಡ ಕರಿಮೆಣಸಿಗೆಲ್ಲ ಒಳ್ಳೆ ಗೊಬ್ಬರ. ನನಗೊಬ್ಬಗೆ ಆವಾಸ ಬಂದ. ರಾಶಿ ಹಾಕೋದೆಲ್ಲ ಬೇಡವಾ ಅಂತ, ಹೇಗೂ ಗೊಬ್ಬರಕ್ಕೆ ಹೋಗ್ತದಲ್ಲ. ನಾನು ತೋಟಕ್ಕೆ ಬಂದೆ, ಸ್ವಲ್ಪ ಹಳೆ ಕಟ್ ಮಾಡಿ ಸೋಗೆನೆ ಎಳೆದು ಅಡಿಕೆ ಹಾಕಿಕೊಂಡು ಹೋಗುವ ಅಂತ. ಎಷ್ಟಾಗ್ತದೆ ಅಷ್ಟು ಹಾಕೋದು. ನಿನ್ನೆ ಕೂಡ ನನಗೆ ಎಷ್ಟು ಟೈಮ್ ಸಾಕಾಗ್ತದೆ ಅಂದರೆ, ನನಗೆ ಯಾವಾಗ ಸುಸ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಮನೆಗೆ ಹೋಗೋದು ಸೀದಾ, ಅದು ಹೋಗಿ ರೆಸ್ಟ್ ಮಾಡೋದು. ನಿನ್ನೆ ಒಂದು ಪೋರ್ಷನ್ ಕಂಪ್ಲೀಟ್ ಮಾಡಿದ್ದೆ, ಇನ್ನು ಅದರ ನೆಕ್ಸ್ಟ್ ಪೋರ್ಷನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಎಷ್ಟಾಗ್ತದೆ ಅಂತ ನೋಡುವ. ಮತ್ತು ಈಗ ನಿನ್ನೆ ನಾನು ಒಂದು ಕಡೆ ಸೋಗೆಲ್ಲ ಎಳೆದು ರಾಶಿ ಹಾಕಿದ್ದೆ, ಎಳೆದುಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ. ಹಾಗೆ ಈಗ ಅದನ್ನೊಮ್ಮೆ ಹೋಗಿ ತೆಂಗಿನ ಮರ ಬುಡಕ್ಕೆ ಹಾಕಿ ನೆಕ್ಸ್ಟ್ ಪೋರ್ಷನ್ಗೆ ಹೋಗಬೇಕು. ಅಡಿಕೆ ಹಾಕ್ತಾ ಇದ್ದೇನೆ, ಹಾಳೆ ಕೂಡ ಕಟ್ ಮಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಇಬ್ಬರು ಫ್ರೆಂಡ್ಸ್ ನೋಡಿ, ಯಾವಾಗಲೂ ಒಬ್ಬರು ಇರ್ತಾರೆ ಮತ್ತು ಇಬ್ಬರು ಇದ್ದಾರೆ ಒಟ್ಟಿಗೆ. ನಾನು ಎಲ್ಲಿ ಹೋಗ್ತೇನೆ ಒಟ್ಟಿಗೆ ಫಾಲೋ ನೋಡಿ ಅಂತೆ.
ದನಗಳನ್ನು ಬಿಡಲಿಲ್ಲ, ಅದಕ್ಕೋಸ್ಕರ ಬಿಡು ಬಿಡು ಅಂತ ಹೇಳಲಿಕ್ಕೆ ಬಂದದ ಅಂತ ದನಗಳನ್ನು ಬಿಡು ಅಂತ. ಆಲ್ಮೋಸ್ಟ್ ಒಂದು ಪೋರ್ಷನ್ ಆಯಿತು. ಮೊನ್ನೆ ಅಡಿಕೆ ಹೆಕ್ಕಿದ್ರಿಂದ ಕ್ಲೀನಾಗಿ ಇಷ್ಟು ಅಡಿಕೆ ಸಿಕ್ಕಿದೆ. ಇದು ಸಹ ಮಂಗಳು ಎಳ್ದು ಹಾಕಿದ್ದು. ನಾನು ಸ್ವಲ್ಪ ಜಾಸ್ತಿ ಹಾಕಿದೆ, ಗೊತ್ತುಂಟ. ಇವರಿಬ್ಬರು ಪಾಪ ಹಿಂದೆಯಿಂದ ಬರ್ತಿದ್ದಾರೆ ಅಂತ. ನಾನು ನಡ್ಕೊಂಡು ಹೋಗೋದ್ರಿಂದ ಕೀಟಗಳು ಹಾರೋದ್ರಿಂದ ಅವರಿಗೆ ಹಿಡಿಲಿಕ್ಕೆ ಸುಲಭ ಆಗ್ತದೆ. ಹಾಗೆ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಫಾಲೋ ಇವರದ್ದು ಕೂಡ ಫಾಲೋವಿಂಗ್ ಗೈಸ್. ನನ್ನ ಒಂದು ಚುಬ್ಬಣ್ಣ, ಒಂದು ಚುಬ್ಬಕ್ಕಿ. ಹುಳಿ ಸ್ವಲ್ಪ ತಲೆಯಲ್ಲಿ ಕಲರ್ ಜಾಸ್ತಿ ಉಂಟು, ಅದಕ್ಕೆ ಸ್ವಲ್ಪ ಕಡಿಮೆ. ಆದರೆ ಡೈಲಿ ಒಂದು ಬರ್ತಿತ್ತು, ಅದು ಯಾವುದಂತ ಗೊತ್ತಿಲ್ಲ ನನಗೆ. ಹಲೋ, ಇವುಗಳು ಇಷ್ಟು ಹತ್ರ ಉಂಟು. ನೀವೆಲ್ಲ ಬೆಳ್ಳಕ್ಕಿ ಅಂತ ಹೇಳೋದಲ್ಲ, ಇದಕ್ಕೆ ನಾವು ಕೊಕ್ಕರೆ ಅಂತ ಹೇಳೋದು. ಕೊಕ್ಕರೆ, ನಾನು ಪ್ರೀತಿಯಿಂದ ಕೊಂಗರಿ ಅಂತ ಕರೆಯೋದು. ಕೊಂಗಲಿ. ಅಲ್ಲಿ ನೋಡಿ, ಉಂಡಲ್ಲಿ ಉಂಟದು ನನ್ನ ಜೆನ್ಯೂನ್ ಫಾಲೋವರ್. ನನಗೆ ಡೈಲಿ ಸಿಗ್ತದೆ ನೋಡಿ ಹುಲ್ಲೇರಿವಾಗ ಹೋಗ್ಲಿಕ್ಕೆಲ್ಲ, ಅದೇ ಇದು. ಯಾಕಂದರೆ ಅದರ ಇಲ್ಲಿ ತಲೆಯಲ್ಲಿ ಸ್ವಲ್ಪ ಜಾಸ್ತಿ ಕಲರ್ ಉಂಟು, ಹಾಗೆ ನನಗೆ ಗುರ್ತ ಸಿಗ್ತದೆ. ಇಲ್ಲಾಂದರೆ ಅವರು ಯಾರು ಅಂತಲೇ ಗೊತ್ತಾಗೋದಿಲ್ಲ. ಇವತ್ತು ಇಬ್ಬರು ಇದ್ದಾರಲ್ಲ, ಇದು ನೋಡೋದು ನೋಡಿ, ಕ್ಯೂಟು ಕ್ಯೂಟು ಕ್ಯೂಟು. ಇನ್ನೊಂದು ಇದು ನಿಂತಲ್ಲಿ ನಿಲ್ಲೋದಿಲ್ಲ, ಆಚೆಂದ ಈಚೆ ಈಚೆಂದ ಆಚೆ ಹೋಗ್ತಾನೇ ಉಂಟು. ನಾನು ನಿಂತಿದ್ದೇನೆಲ್ಲ ಅಂತೇಳಿ ಇದು ನಿಂತಿದೆ ನೋಡಿ ಸುಮ್ಮನೆ. ಎಷ್ಟು ಕ್ಯೂಟಲ್ಲ ಇವುಗಳು. ಇದು ಇಲ್ಲಿ ಹೋಗ್ತಾನೇ ಉಂಟು. ಹಾಗಂದ ಇದು ನನಗೆ ಒಂದು ಸುತ್ತ ಹಾಕಿತ್ತು. ನಾನು ಸ್ವಲ್ಪ ಕೂತ್ಕೊಳ್ಳೋ ಅಂತ ಹೇಳಿ ಕೂತ್ಕೊಳ್ಳೋದು. ಇದು ಸಲ್ಲೇ ಉಂಟು. ಮಧ್ಯಾಹ್ನ ನಾನು ಮನೆಗೆ ಹೋಗಿ ಹಾಳೆಲ್ಲ ಹಾಕಿ ಕಟ್ ಮಾಡಿ ದನಗಳಿಗೆ ತಿನ್ನಲಿಕ್ಕೆ ಹಾಕಿ ಬಂದೆ. ಈಗ ಪಂಪ್ ನಿಲ್ಲಿಸ್ಲಿಕ್ಕೆ ಹೋಗ್ತಿದ್ದೇನೆ. ಇವತ್ತು ಲೇಟ್ ಆಯಿತು ಪಂಪ್ ನಿಲ್ಲಿಸೋದು. ಯಾಕಂದರೆ ಇಷ್ಟೊತ್ತಿಗೆ ನಾನು ಪಂಪ್ ನಿಲ್ಲಿಸಬೇಕಿತ್ತು, 12 ಗಂಟೆಗೆ ನಿಲ್ಲಿಸಬೇಕಿತ್ತು. ಕರೆಂಟ್ ಬರೋದು ಹೋಗೋದು ಆಗ್ತಿತ್ತು. ಅದಕ್ಕೋಸ್ಕರ ಈಗೊಮ್ಮೆ ಬಂದ್ ಮಾಡಿ ಇನ್ನು ಹೋಗಿ ಊಟ ಮಾಡಿ ಮಲಗೋದು. 1:30 ಆಯಿತು. ಹಾಗೆ ಇಲ್ಲಿಗೆ ಬಂದಿದ್ದೇನೆ, ಹುಲ್ಲು ಮಾಡ್ತಾ ಇದ್ದೇನೆ. ಇದು ನೋಡಿ ನೆಟ್ಟ ಹುಲ್ಲು ಉಂಟಲ್ಲ, ಇದನ್ನು ಕಳೀತಾ ಇದ್ದೇನೆ. ಹಂಗೆ ಕಾಡಿಂದ ಪರ ಕೇಳ್ತುಂಟು ಇಲ್ಲಿಂದ. ಲಾಸ್ಟ್ ಟೈಮ್ ನಂದಿ ಬಂದಿದ್ದೆ ನೋಡಿ, ನನಗೊಮ್ಮೆಲೆ ಭಯ ಆಯಿತು. ಹುಲ್ಲು ಕಾನ್ಸಂಟ್ರೇಷನಲ್ಲಿ ಹಿರಿತಿರ್ಬೇಕಾದ್ರೆ ಬ್ಯಾಕಿಂದ ಸೌಂಡ್ ಬರೋಕೆ ಒಮ್ಮೆಲೆ ಭಯ ಇತ್ತು. ನೋಡಿದರೆ ಅವ್ನು ನಂದಿಯೇ ಬರ್ತಿರೋದು ಪರ ಅಂತ. ಫಸ್ಟಿಗೆ ಮಾತಾಡಲಿಕ್ಕಿಲ್ಲ ಆಯಿತಾ, ಪರ ಅಂತ ಮಾಡ್ತಾ ಬರೋದು. ಮತ್ತು ಮೇಲೆ ನಾನು ನೋಡಿದ ಮೇಲೆ ಮೇವು ಜೇನು ಸೇಲ್ ಮಾಡೋದಿವ. ನಮ್ಮ ಭಾಷೆಯಲ್ಲಿ ಮಾವು ಅಂತ ಹೇಳಿದರೆ ಜೇನು ಆಯಿತಾ, ಬೆಕ್ಕುಗಳು ಮ್ಯಾವು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ಹೇಳೋದು ಜೇನು ಸೇಲ್ ಮಾಡೋರು ಬಂದರು ಅಂತ. ಎಂತಕ್ಕೆ ಬಂದದ್ದ ಇಲ್ಲಿ ಸೇಲೆ ಕಟ್ಟಲಿಕ್ಕೆ ಬರೋದ್ರಿ? ಯಾಕೆ ಬರಬೇಕು? ಮಲಗಲ್ಲಿ ಕೂರಸ ಇದ್ದಾನೆ. ಅವನು ಸಹ ರಪ್ಪ ಓಡಿ ಬಂದ, ಎಂಥ ಸೌಂಡು ಅಂತ ನೋಡಲಿಕ್ಕೆ. ಇವ ಅಂತ ಹೇಳಿ ಅಲ್ಲೇ ನಿಂತ ನೋಡಿ. ಸೀಮೆ ಒಂದು ಕಾಣ್ತಿತ್ತಲ್ಲ, ಅದೇ ಇಲ್ಲಿ ಕೂಡ ಇತ್ತು. ನಾನಿಲ್ಲಿ ಹುಲ್ಲು ಹಿರಿದೆ ಆಯಿತಾ, ಅದರದ್ದು ಒಂಚೂರು ತಾಗಿ ಹೋದರೂ ಕೂಡ ಅದು ನೋಡಿ ಹೀಗೆ ಶಾರ್ಪ್ ಇರ್ತದಲ್ಲ, ಕೊಯ್ಯುವಾಗ ಚೂರು ತಾಗಿ ಹೋದ್ರೆ ನೋಡಿ ಸ್ಕ್ರ್ಯಾಚ್ ಆಗಿ ಬಿಡ್ತದೆ. ಅಂದರೆ ನಾನು ಜಾಗೃತಿಯಲ್ಲಿ ಹಿರಿದದ್ದು, ಆದರೆ ಸಹ ಚೂರು ಗೆರೆ ಎಳೆದು ಹೋದರೆ ಸಹ ರಪಕ್ಕತ್ತಾಗ್ತದೆ. ಹಾಗೆ ಸೀಮೆ ಹುಲ್ಲು ಅದಕ್ಕೆ ನಾನು ಕಡಿಮೆ ಹಿರಿಯೋದು. ಇವತ್ತು ನನಗೆ ಟೈಮ್ ಇರಲ್ಲ, ಹಾಗೆ ಸೀಮೆ ಹುಲ್ಲು ಮತ್ತು ಇದು ಸಹ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆಯಿತು, ಹುಲ್ಲಾಯಿತು. ಈ ಉಪದ್ರದವನೊಟ್ಟಿಗೆ ನಂಗೆ ಸಾಕಾಯಿತು, ಹುಲ್ಲು ಇರಲಿಕ್ಕೆ ಬಿಡೋದಿಲ್ಲ ಇವ ಅಂತ. ಹಿರಿವಲ್ಲಿ ಹೀಗೆ ಅಡ್ಡ ಮಲಗೋದು. ಮುಂಚೆ ಒಂದು ಬೇಕಿತ್ತು, ನಾನು ಕಾಲೇಜ್ ಹೋಗುವಾಗ ಪುಸ್ತಕ ತೆಗೆಯುವಾಗ ಬಂದು ಪುಸ್ತಕದ ಮೇಲೆ ಮಲಗೋದು, ಓದಬೇಡ ಅಂತ. ಆ ಬೇಕಿಂದ ದೆಸೆಯಿಂದಾಗಿ ಎಸ್ಸಲ್ಲಿ ಓದೋದೇ ಕೂತಿದ್ದೇನೆ, ಗೊತ್ತುಂಟ. ನಾನು ಶೋನಾಕ್ಷಿ ತಿಂತಿದ್ಲಲ್ಲ ಅವಳಿ, ಚಿಕ್ಕ ಇರುವಾಗ ಪುಸ್ತಕದ ಮೇಲೆ ಬಂದು ಮಲಗೋದು. ಎಂತ ಗೊತ್ತುಂಟ, ಎಲ್ಲರೂ ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡಿರ್ತಾರೆ. ಎಂತ ಅಂತ ಹೇಳಿದರೆ, ತಲೆಯಲ್ಲಿ ಡ್ಯಾಂಡ್ರಫ್ ಆಗುವಂಥದ್ದು. ಅಂದರೆ ಕೂದಲ ಕೆಳಗಡೆ ಇರುವಂಥ ಚರ್ಮ ಒಣಗಿ ಅದು ಬಿಳಿ ಸಿಗ್ತದೆ ಜಾಸ್ತಿ ಬಾಚುವಾಗೆಲ್ಲ. ಮತ್ತು ಜಾಸ್ತಿ ವರ್ಕ್ ಮಾಡೋರು ಇರ್ಬೋದು, ಹೊರಗಡೆ ಕೆಲಸ ಮಾಡಲಿಕ್ಕೆ ಹೋಗುವವರು, ಅದಕ್ಕೆಲ್ಲ ಸುಮಾರು ಜನ ಸ್ಕಿನ್ ಕೇರ್ ಅದು ಇದು, ಹೇರ್ ಕೇರ್ ಅದು ಮತ್ತು ಎಂತೆಲ್ಲ ಹಾಕಿ ಶ್ಯಾಂಪೆಲ್ಲ ಹಾಕಿ ಟ್ರೈ ಮಾಡ್ತಾರೆ. ಆದರೆ ನಾನೊಂದು ಹೇಳೋದು, ನ್ಯಾಚುರಲ್ಲಾಗಿ ನೀವು ಟ್ರೈ ಮಾಡುವವರು ಮಾಡಬಹುದು. ಖರ್ಚು ಕೂಡ ಇಲ್ಲ, ಹಣ ಸಹ ಇಲ್ಲ. ಎಂತ ಗೊತ್ತುಂಟಾ, 2 ದಿವಸ ಮಜ್ಜಿಗೆನ ಹುಳಿ ಬರೆಸಲಿಕ್ಕೆ ಇಡಿ, ಅಂದರೆ ಮೊಸರನ್ನು ತಂದು, ಆಮೇಲೆ ಅದಕ್ಕೊಂದು ಸ್ವಲ್ಪ ಅಲೋವೆರಾ ಸೇರಿಸಿ ಸ್ವಲ್ಪ 1 ಗ್ಲಾಸ್ ಆಗುವಷ್ಟು ಕೂದಲಿಗೆ ಹಾಕ್ಕೊಳ್ಬೇಕು. ನಾನಿದನ್ನು
ಸುಮಾರು ಸಮಯದಿಂದ ಮಾಡ್ತಿದ್ದೇನೆ. ನನಗೆ ಸಹ ಹೀಗೆ ವರ್ಕ್ ಮಾಡೋದ್ರಿಂದ ಉಂಟಲ್ಲ ಕೂದಲಲ್ಲಿ ಡ್ಯಾಂಡ್ರಫ್ ಆಗ್ತದೆ. ನಾನು ವೀಕ್ಲಿ ಒನ್ಸ್ ಟ್ರೈ ಮಾಡ್ತೇನೆ ಇದನ್ನು. ನೀವು ಸಹ ಯಾರಾದರೂ ಬೇಕು ಅಂತಾದರೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ. ಆದರೆ ಸೈಡ್ ಎಫೆಕ್ಟ್ ಎಂತ ಕೂಡ ಇಲ್ಲ ಇದರಲ್ಲಿ. ಕೆಲವರೆಲ್ಲ ನಿಂಬೆ ಹುಳಿ ಹಾಕ್ತಾರೆ ಅಥವಾ ಹುಳಿದ ಐಟಮ್ಸ್ ಹಾಕಿದರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನನಗಿದು ಎಫೆಕ್ಟ್ ಆಗಿದೆ ಆಯಿತಾ, ಅದಕ್ಕೋಸ್ಕರ ನಿಮಗೆ ಹೇಳ್ತಿರೋದು. ಮೊಸರನ್ನ ತಂದು 2 ದಿವಸ ಇಡಿ ಹಾಗೆಯೇ, ಆಮೇಲೆ ಅದನ್ನು ಕಡಿದು ಮಜ್ಜಿಗೆ ಥರ ಮಾಡಿ ಲೈಟ್ ಮಾಡಿ ಅದಕ್ಕೆ ಸ್ವಲ್ಪ ಅಲೋವೆರಾವನ್ನು ಸೇರಿಸಿ ಕೂದಲಿಗೆ ಹಚ್ಚಿ 2 ಗಂಟೆ ಆದಮೇಲೆ ಸ್ನಾನ ಮಾಡಿ. ನಾನು ವಾರಕ್ಕೊಮ್ಮೆ ಇದನ್ನು ಟ್ರೈ ಮಾಡ್ತೇನೆ. ಮತ್ತು ವಾರಕ್ಕೊಮ್ಮೆ ಅಲೋವೆರಾ ಉಂಟಲ್ಲ, ಖಾಲಿ ಅಲೋವೆರಾ ಕೂಡ ಹಚ್ತೇನೆ. ಅದು ಹೇರಿಗೆ ನೈಸ್ ಬರಲಿಕ್ಕೆ ಅಷ್ಟೇ. ಇದು ನಿಮ್ಮದು ತಲೆ ಕೂದಲಲ್ಲಿರುವ ಡ್ಯಾಂಡ್ರಫ್ ಉಂಟಲ್ಲ ಅದು ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ಶ್ಯಾಂಪು ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಉಂಟಲ್ಲ ಅದನ್ನೇ ಯೂಸ್ ಮಾಡೋದು. ಅದು ನಿಮಗೆ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಮತ್ತು ಶ್ಯಾಂಪು ಯೂಸ್ ಮಾಡೋದ್ರಿಂದ ಎಣ್ಣೆ ಹಾಕೋದ್ರಿಂದ ಕಡಿಮೆ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಅದು ಕೆಲವರ ಸ್ಕಿನ್ ಟೋನಿಗೆ ಹೇಗುಂಟು ಆ ಥರ. ನನಗೆ ಇದರಿಂದ ಹೆಲ್ಪ್ ಆಗಿದೆ. ನಿಮಗೆ ಯಾರಿಗಾದರೂ ಹೆಲ್ಪ್ ಆದರೆ ಹೇಳಿ ನನಗೆ ಕಮೆಂಟಲ್ಲಿ. ಟ್ರೈ ಮಾಡಿ ನೋಡಿ. ಸೈಡ್ ಎಫೆಕ್ಟ್ ಕೂದಲು ಹೋಗೋದು ಅಂಥದ್ದೆಂತ ಸಹ ಆಗೋದಿಲ್ಲ. ನೋಡಿ ಹೀಗಾಗಿದೆ. ಇದಕ್ಕೆ ಸ್ವಲ್ಪ ಅಲೋವೆರಾ ಹಾಕಿದ್ದೇನೆ, 1 ಇದರಷ್ಟು. ಮೊನ್ನೆ ನಾನು ತಗೊಂಡಿದ್ದೆ ನೋಡಿ ಅಷ್ಟು. ಇದು ಎಲ್ಲ ಬೇಕು ಅಂತಿಲ್ಲ ನನಗೆ ಕೂದಲು ಎಷ್ಟು ಒದ್ದೆ ಆಗ್ತದೆ ಅಷ್ಟು ಹಾಕೋದು. ಆಮೇಲೆ 2 ಗಂಟೆ ಬಿಟ್ಟಾದಮೇಲೆ ಸ್ನಾನ ಮಾಡೋದು ತಲೆ ಕೂದಲಿಗೆ ಹಾಕಲಿಕ್ಕೆ. ಇದು ಪ್ಯೂರು ನಮ್ಮ ದನಗಳದ್ದೇ ಮೊಸರು ಉಂಟಲ್ಲ ಅದನ್ನೇ ಮಜ್ಜಿಗೆ ಮಾಡಿದ್ದು ಅಷ್ಟೇ. ಹುಳಿ ಹುಳಿ ಬರ್ತದೆ ಅಂತ, ತುಂಬ ಹುಳಿಯಲ್ಲ ಇದು, ಬಾಯಲ್ಲಿ ನೀರು ಬರ್ತುಂಟು. ನಾನಿನ್ನು 2 ಗಂಟೆ ಬಿಟ್ಟಾದಮೇಲೆ ಸ್ನಾನ ಮಾಡೋದು. ನಂದು ಕೂದಲು ಪೂರ್ತಿ ಒದ್ದೆ ಆಗಿದೆ. ಒದ್ದೆ ಆಗುವ ಥರ ಹಾಕಬೇಕು. ಯಾರಾದರೂ ಟ್ರೈ ಮಾಡಿದರೆ ನನಗೆ ಹೇಳಿ ಕಮೆಂಟಲ್ಲಿ ನಿಮಗೇನಾದರೂ ಸಿಕ್ಕಿದಾ ಅಂತ. ಅಲೋವೆರಾ ಬೇಕು ಅಂತಿಲ್ಲ, ಮ್ಯಾಂಡೇಟ್ರಿ. ನಾನದು ಕೂದಲು ನೈಸ್ ಬರ್ತದಲ್ಲ ತಲೆ ಸ್ನಾನ ಮಾಡಿ ಆದಮೇಲೆ, ಅದಕ್ಕೋಸ್ಕರ ಹಾಕೋದು. ಬಾಯ್ ಬಾಯ್.